ನೀಡಲೇಬೇಕು ನೀಡಲೇಬೇಕು ದಯಾನಂದ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ವಿನಂತಿಪೂರ್ವಕ ಕೇಳಿಕೊಳ್ಳುವೆ. ದಯಾನಂದ ಕಾಶ್ಯಪ್ನವರಿಗೆ ದಯಾನಂದ ಕಾಶ್ಯಪ್ನವರಿಗೆ. ಇಳಕಲ್ ಗ್ರಾಮದ 3ನೇ ವಾರ್ಡಿನಂಥ ಶರಣಬಸವೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ವತಿಯಿಂದ ನಾವು ಕೂಡಿದಂಥ ಎಲ್ಲ ಸರ್ವ ಸಮಾಜದ ವತಿಯಿಂದ ನಮ್ಮವರೇ ಆದಂಥ ವಿಜಯಾನಂದ ಎಸ್ ಕಾಶ್ಯಪ್ನವರು ನಮ್ಮ ದೇವಸ್ಥಾನಕ್ಕೆ ಒಳ್ಳೆಯ ಬೆಳವಣಿಗೆ ಆಗಾಕ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಲ್ದನ ನಾವು ಯಾವಾಗ ಕೇಳಿದ್ರೂ ಅದಕ್ಕೆ ಇಲ್ಲ ಅನ್ನಗಲ್ಲ. ಆ ಟೈಪ್ ಇದ್ದಂಥ ಒಳ್ಳೆಯ ಶಾಸಕರಿಗೆ ಮಂತ್ರಿಗಿರಿ ಕೊಡಬೇಕಾಗಿ ನಮ್ಮ ಸಂಘದ ವತಿಯಿಂದ ಅಥವಾ ನಮ್ಮ ಗ್ರಾಮದ ವತಿಯಿಂದ ನಮ್ಮ ಓಣಿಯ ವತಿಯಿಂದ ನಮ್ಮ ಸೇವಾ ಸಮಿತಿಯ ಶರಣಬಸವೇಶ್ವರ ಸಂಘದ ವತಿಯಿಂದ ಇದ್ದಂಥ ಶಾಸಕ ಭವನದಲ್ಲಿ ಸಚಿವ ಸ್ಥಾನ ಕೊಡಬೇಕಾಗಿ ನಮ್ಮೆಲ್ಲರದು ವಿನಂತಿ. ಆದ ಕಾರಣ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಇದಲ್ದ ಇನ್ನಿಷ್ಟು ಉದ್ಧಾರ ಆದೀತು ಅಂತ ನಮ್ಮೆಲ್ಲರದು ಅಭಿಪ್ರಾಯ. ಆದ ಕಾರಣ ತಮ್ಮೆಲ್ಲರಿಗೂ ವಿನಂತಿ ವಿನಂತಿ ವಿನಂತಿ. 3ನೇ ವಾರ್ಡಿನ ಸರ್ವ ಸದಸ್ಯರು ಹಾಗೂ ಶರಣಬಸವೇಶ್ವರ ಸೇವಾ ಸಮಿತಿಯ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇಳಕಲ್ ನಗರದ ಶ್ರೀ ಶರಣಬಸವೇಶ್ವರ ಸಮುದಾಯ ಭವನದಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಎಸ್ ಕಾಶ್ಯಪ್ನವರು ಅವರ ಮನೆತನವು ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾಂತವಾಗಿ ದುಡಿದಂಥ ವ್ಯಕ್ತಿಗೆ ಕೂಲಿ ಕೊಡಲು ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿಪೂರ್ವಕವಾಗಿ ಅವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ಕೊಟ್ಟು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಅವರ ಕೊಡುಗೆ ಅಪಾರ ಮತ್ತು ಅವರ ಧರ್ಮಪತ್ನಿ ಕೂಡ ಅಪಾರ ಪ್ರಚಾರ ಮಾಡಿ ಉಮೇಶ್ ಮೇಟಿ ಸಾಹೇಬರನ್ನು ಗೆಲ್ಲಿಸಿ ಕೊಟ್ಟಂಥ ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಸೇವಾ ಸಮಿತಿಯಿಂದ ಸಲ್ಲಿಸುತ್ತೇವೆ. ಇಳಕಲ್ ಮತ್ತು ಹುನಗುಂದ ತಾಲೂಕಿಗೆ ಅನೇಕ ಅಭಿವೃದ್ಧಿಗಳ ಕೆಲಸವನ್ನು ಮಾಡಿರುತ್ತಾರೆ. ಇನ್ನು ಮುಂದೆ ಮಂತ್ರಿ ಸ್ಥಾನ ಕೊಟ್ಟು ಬಾಗಲಕೋಟೆ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಯುವಕರಾಗಿರುತ್ತಾರೆ. ಆದ ಕಾರಣ ಅವರಿಗೆ ಸಚಿವ ಸ್ಥಾನ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೊಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ನೂತನ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳಲಾಗುವುದು. ಇದು ಅವರಿಗೆ ಸಚಿವ ಸ್ಥಾನ ಕೊಟ್ಟಲ್ಲಿ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಆಗಲು ಯೋಗ್ಯವಾಗುತ್ತದೆ ಎಂದು ಶರಣಬಸವೇಶ್ವರ ಸಮಿತಿ ಈ ವತಿಯಿಂದ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಶರಣಬಸವೇಶ್ವರ ಸೇವಾ ಸಮಿತಿ ವಾರ್ಡ್ ನಂಬರ್ 3 ಇಳಕಲ್ ಚವಾನ್ ಪ್ಲಾಟ್ ಇಲ್ಲಿ ಎಲ್ಲ ನಮ್ಮ ಗುರು ಹಿರಿಯರದಾರ, ಆಮೇಲೆ ಅಧ್ಯಕ್ಷರದಾರ, ಉಪಾಧ್ಯಕ್ಷರದಾರ, ಎಲ್ಲ ಸರ್ವ ಸದಸ್ಯರದಾರ. ನಮ್ಮ ಗುಡಿಯಿಂದ ನಮ್ಮ ಶಾಸಕರಿಗೆ ನಾವು ಸಚಿವ ಸ್ಥಾನ ಸಿಗಬೇಕಂತಂದು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ. ಇದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಒಂದು ಹೆಚ್ಚಿನ ಸ್ಥಾನ ಕೊಡಬೇಕು. ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇಳಕಲ್ ಉನ್ನತ ಮಟ್ಟದಲ್ಲಿ ಬೆಳಿತೈತಿ. ಆಮೇಲೆ ನಮ್ಮ ಸಮಾಜದ ಹಿರಿಯರವರು ಅನುಕೂಲ ಮಾಡ್ಬೇಕಂತ ನಾವು ಕೇಳ್ತೀವಿ. ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಯುವ ನಾಯಕರಾದ ಜನಸಾಮಾನ್ಯರ ನಾಯಕರಾದ ವಿಜಯಾನಂದ ಎಸ್ ಕಾಶ್ಯಪ್ನ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ನಮ್ಮಲ್ಲಿ ಕೋರಿಕೆ. ಈಗಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ನಮ್ಮ ರಾಹುಲ್ ಗಾಂಧೀಜಿ ಸಾಹೇಬರಿಗೆ ಅವರು ಕೂಡ ನಾವು ಕೇಳ್ಕೊಳ್ತೇವೆ. ನಮ್ಮ ಯುವ ನಾಯಕ ಈಗ ನಮ್ಮ ಏನಪ್ಪ ಕಾಶ್ಯಪ್ನವ್ರು ವಿಜಯಾನಂದ ಎಸ್ ಕಾಶ್ಯಪ್ನವರು
MLA ಅದಾರ ಹುನಗುಂದ ತಾಲೂಕು ಮತ್ತು ಇಣಕಲ್ ತಾಲೂಕಿನಲ್ಲಿ ವಿಜಯಾನಂದ ಎಸ್ ಕಾಶ್ಯಪ್ಪನವರನ್ನು ಈ ಸಂಪುಟದಲ್ಲಿ ಒಳ್ಳೆಯ ಸಚಿವರನ್ನಾಗಿ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಅವ್ರ ಕಾರ್ಯಗಳು ಭಾಳ ಅದಾವೆ. ಇಳಕಲ್ಗೆ ಹುನಗುಂದಕ್ಕೆ ಭಾಳ ಕೆಲಸ ಮಾಡ್ಯಾರ. ನಮ್ಮದು ಭವನ ನಿಂತೈತ್ರಿ ಸಾಹೇಬ್ರ ಹಿಂಗಂದ್ವಿ, ಆ ಭವನಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ಯಾರ. ಅದೇ ರೀತಿ ಯಾವುದೇ ಕೆಲಸ ಇರಲಿ, ಯುವಕರು ಅಂದ್ರೆ ಯುವಕರ ಕಣ್ಣು ಮನಿ ಅನ್ನಂದ್ರೂ ತಪ್ಪಾಗಕ್ಕಿಲ್ಲ. ಯಾಕಂತ ಕೇಳ್ರಿ, ಯುವಕರ ಅಲ್ಲಿ ಬಡ್ರು ಅಲ್ಲಿ ಬಡ್ರ ಬಗ್ಗೆ ಭಾಳ ಕಾಳಜಿ ಸಾಹೇಬ್ರದ್ದು. ಏನಾರ ಇಲ್ಲಿ ಹಿಂಗೈತ್ರಿ ಸಾಹೇಬ್ರ ನಮಗೆ ಇದು ಮಾಡಿಕೊಡ್ರಿ ಅಂದ್ರೆ ಆಗಿಂದಾಗ ಕೆಲಸ ಮಾಡಿಕೊಡ್ತಾರೆ. ಅದೇ ರೀತಿ ಎಲ್ಲ ಒಳ್ಳೆ ಕೆಲಸ ಆಗಕತ್ತವೆ ಇಳಕಲ್ಲಾಗ. ಈ ಸಾಹೇಬ್ರಿಗೆ ಈ ನಮ್ಮ ಈ ಸಂಪುಟದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ರಂದ್ರೆ ಇನ್ನಷ್ಟು ಹೆಚ್ಚಿಗೆ ಕೆಲಸ ಹಾಕವಂತೇಳಿ ನಮ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮ ಗುರು ಹಿರಿಯರ ವತಿಯಿಂದ ಎಲ್ಲರಿಗೂ ಅವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಈ ರೀತಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇರುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶರಣ ಬಸವೇಶ್ವರ ಗುಡಿಯಲ್ಲಿ ಕೂಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಹಿರಿಯರು ಇವತ್ತು ವಿಚಾರ ಮಾಡಿಕೊಂಡು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ನಮ್ಮ ಹುನಗುಂದ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದಂಥ ಶಾಸಕ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಸಚಿವ ಸಂಪುಟದಲ್ಲಿ ಅವ್ರಿಗೆ ಸಚಿವ ಸ್ಥಾನ ನೀಡಲಿ ಅಂಥೇಳಿ ನಾವೆಲ್ಲರೂ ಮಾತಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಇವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಯಾಕಪ್ಪ ಅಂತಂದ್ರೆ, ಇದು ನಮ್ಮ ರೈತಾಪಿ ಕುಟುಂಬದವ್ರು ನಾವು, ಅವರು ಕೂಡ ರೈತಾಪಿ ಕುಟುಂಬದವರು. ಈಗ ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ಬೆನ್ನೆಲುಬಾಗಿ ಅವ್ರು ನಿಂತಾರೆ. ನಮ್ಮ ಶರಣ ಬಸಪ್ಪ ಗುಡಿಗಾರು ಸಾಕಷ್ಟು ಅನುದಾನ ಮಾಡಿದ್ದಾರೆ. ಆಮೇಲೆ ಸರ್ವಧರ್ಮ ನಾಯಕಪ್ಪ ಅಂದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ಪನವರು. ಆಮೇಲೆ ಯಾವುದೇ ಕೆಲಸ ಆದರೂ ಕೂಡ ಅವರು ಚಾಚು ತಪ್ಪದೆ ಮಾಡ್ತಾರೆ. ಆಮೇಲೆ ಈಗ ಬರೀ ಅವರು ಶಾಸಕರಾಗೇ ನಮಗಿಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ನೀಡಿದ್ರೆ ಅಂತಂದ್ರೆ ಇನ್ನು ನಮ್ಮ ಕ್ಷೇತ್ರ ಆಯ್ತು, ನಮ್ಮ ರಾಜ್ಯದಾಗ ಆಯ್ತು, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಲಿಕ್ಕೆ ಅವರು ಮುನ್ನುಡಿತಾರೆ ಅಂತ ಅಂದ್ಕೊತೀನಿ. ಅವ್ರಿಗೆ ನಾವು ಈಗಿದ್ದಂಥ ಮುಖ್ಯಮಂತ್ರಿಗ ಆದಂಥ DK ಶಿವಕುಮಾರ್ಗಾಗಲಿ, ಆಮೇಲೆ ರಾಹುಲ್ ಗಾಂಧಿಯವ್ರಿಗಾಯ್ತು, ಆಮೇಲೆ ಸೋನಿಯಾ ಗಾಂಧಿಯವ್ರಿಗಾಯ್ತು, ಆಮೇಲೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಯ್ತು, ಅವರಲ್ಲಿ ಒತ್ತಾಯಿಸೋದು ಏನಪ್ಪ ಅಂತಂದರೆ, ನಮ್ಮ ಶರಣ ಬಸವ ಸೇವಾ ಸಮಿತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊತೀವಿ.